ನಮಸ್ಕಾರ ಮಕ್ಕಳೇ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ನಾರಾಯಣ ಭಟ್ಟರ ಕಥೆ. ಏನಿದು ಕಥೆ ಅಂತ ನೋಡ್ಕೊಂಬೋಣ. ಬಹಳ ವರ್ಷಗಳ ಹಿಂದೆ ಒಂದು ಹಳ್ಳಿಲಿ ನಾರಾಯಣ ಭಟ್ಟ ಅಂತ ಒಬ್ಬರು ವಾಸ ಮಾಡ್ತಿರ್ತಾರೆ. ಅವರು ವಿದ್ಯಾವಂತರಾಗಿರ್ತಾರೆ, ಆದರೆ ತುಂಬ ಬಡತನ ಇರುತ್ತೆ. ದಿನವೂ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಆ ಭಿಕ್ಷೆಯಿಂದ ಜೀವನನ ಸಾಗಿಸ್ತಾ ಇರ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಒಂದು ದಿನ ಒಬ್ಬ ಧನಿಕ ಅಂದರೆ ಸಿರಿವಂತ ಆ ವ್ಯಕ್ತಿ ಈ ನಾರಾಯಣ ಭಟ್ರಿಗೆ ಒಂದು ಮಡಕೆಯ ತುಂಬ ಅಕ್ಕಿ ಹಿಟ್ಟನ್ನು ಕೊಡ್ತಾರೆ. ಆ ಅಕ್ಕಿ ಹಿಟ್ಟನ್ನು ನೋಡಿದಾಗ ನಾರಾಯಣ ಭಟ್ರಿಗೆ ತುಂಬ ಸಂತೋಷ ಆಗುತ್ತೆ. ಅದನ್ನು ಜೋಪಾನವಾಗಿ ತಗೊಂಬಂದು ಮನೆಯಲ್ಲಿ ಕೋಣೆಯಲ್ಲಿ ನೇತಾಕ್ತಾರೆ. ಮೇಲಕ್ಕೆ ನೇತಾಕ್ಬಿಟ್ಟು ಮಲ್ಕೊಂಡು ಕನಸು ಕಾಣೋಕ್ಕೆ ಶುರು ಮಾಡ್ತಾರೆ. ಆ ಕನಸಲ್ಲಿ ಅವರು ಹೀಗೆಲ್ಲ ಯೋಚನೆ ಮಾಡ್ತಾರೆ. ಮಕ್ಕಳೇ, ಏನೇನು ಯೋಚನೆ ಮಾಡ್ತಾರೆ ನೋಡ್ಕೊಂಬೋಣ. ಈಗ ಚೆನ್ನಾಗಿದೆ. ಈ ಹಿಟ್ಟನ್ನು ಮಾರಿದ್ರೆ ಸ್ವಲ್ಪ ಹಣ ಬರುತ್ತೆ. ಆ ಹಣದಿಂದ ನಾನು 2 ಕೋಳಿನ ತಗೋತೀನಿ. ಆ ಕೋಳಿಗಳು ಮೊಟ್ಟೆ ಇಡ್ತವೆ. ಆ ಮೊಟ್ಟೆಯಿಂದ ಮತ್ತೆ ಕೋಳಿಗಳು ಬರ್ತವೆ. ನಂತರ ಆ ಕೋಳಿಗಳು ಮೊಟ್ಟೆಗಳು ಎಲ್ಲನೂ ಮಾರಿ 2 ಆಡು ಅಥವಾ ಮೇಕೆಯನ್ನು ಖರೀದಿ ಮಾಡ್ತೀನಿ. ಮೇಕೆ 2 ಇದ್ದದ್ದು 4 ಆಗುತ್ತೆ. ಆವಾಗ ಅದನ್ನು ಮಾರಿ ಹಸು ತಗೋತೀನಿ. ಹಸು ತಗೊಂಡು ಹಾಲು ಬರುತ್ತೆ. ಹಾಲು ಕೊಟ್ಟು ಎಲ್ಲರಿಗೂ ಸಂಪಾದನೆ ಮಾಡ್ತೀನಿ. ಸಂಪಾದನೆ ಮಾಡಿ ಶ್ರೀಮಂತ ಆಗ್ತೀನಿ. ಶ್ರೀಮಂತ ಆದಮೇಲೆ ಒಬ್ಬ ಸುಂದರ ಹುಡುಗಿನ ಮದುವೆ ಆಗ್ತೀನಿ. ಮದುವೆ ಆದಮೇಲೆ ನನಗೊಬ್ಬ ಮಗ ಹುಟ್ಟುತ್ತಾನೆ. ಅವನು ತುಂಬ ಬುದ್ಧಿವಂತ ಆಗಿರ್ತಾನೆ. ಆದರೆ ಅವನೇನಾರು ನಾನು ಹೇಳಿದ ಮಾತನ್ನ ಕೇಳಲಿಲ್ಲ ಅಂದರೆ ಅವನಿಗೆ ಜಾಡಿಸಿ ಒದಿತೀನಿ ಅಂತ ಕನಸಲ್ಲಿ ಅನ್ಕೋತಾ ನಿಜವಾಗಿ ಏನು ಮಾಡ್ತಾನೆ ಗೊತ್ತಾ ಮಕ್ಕಳೇ? ಅವನ ಕಾಲಿಂದ ಆ ಅಕ್ಕಿ ಹಿಟ್ಟಿನ ಮಡಕೆ ಮೇಲೆ ಜಾಡಿಸಿ ಒದಿತಾನೆ. ಆವಾಗ ಏನಾಗುತ್ತೆ? ಆ ಮಡಕೆ ಒಡೆದೋಗುತ್ತೆ. ಮಡಕೆಯಲ್ಲಿರುವಂಥ ಅಕ್ಕಿ ಹಿಟ್ಟು ಎಲ್ಲ ಹಾಳಾಗುತ್ತೆ. ಆವಾಗ ಎಚ್ಚರ ಆದಂಥ ನಾರಾಯಣ ಭಟ್ರಿಗೆ ತಾವು ಮಾಡಿದ ತಪ್ಪನ್ನ ಅರಿವಾಗುತ್ತೆ. ಅವರಂತಾರೆ, ಇನ್ನೂ ಆಗದ ವಿಷಯಕ್ಕೆ ಅತಿಯಾಗಿ ಕನಸು ಕಂಡ್ರೆ ಈ ಥರ ನಷ್ಟ ಆಗುತ್ತೆ ಅಂತ ದುಃಖ ಪಡ್ತಾರೆ. ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಈ ಕಥೆಯ ನೀತಿ ಏನು ಅಂದರೆ, ಅತಿಯಾದ ಕನಸು ನಷ್ಟಕ್ಕೆ ಕಾರಣ ಆಗುತ್ತೆ. ನಾರಾಯಣ ಭಟ್ರು ಏನು ಮಾಡಿದ್ರು? ಅಷ್ಟೆಲ್ಲ ಕನಸು ಕಂಡುಕೊಂಡು ಜೋರ ಒದ್ದು ಏನಾಯಿತು? ಆ ಹಿಟ್ಟೆಲ್ಲ ಹಾಳಾಯಿತು. ಅದು ಇಲ್ಲದೆ ಈಗ ಅವರು ಮತ್ತೆ ಭಿಕ್ಷೆ ಬೇಡಿ ಜೀವನ ಮಾಡಬೇಕು. ಅದರಿಂದ ಅತಿಯಾಗಿ ಕನಸನ್ನು ಕಟ್ಕೊಳ್ಳೋದು ಒಳ್ಳೆಯದಲ್ಲ. ನಮ್ಮ ಹಿತದಲ್ಲಿ ಮಿತದಲ್ಲಿ ಕನಸನ್ನು ಕಟ್ಕೋಬೇಕು ಅನ್ನೋದು ಈ ಕಥೆಯ ಸಾರಾಂಶ ಮಕ್ಕಳೇ. ಇದನ್ನು ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ.